ನಮಸ್ಕಾರ. ನಮ್ಮ ಬೈಕ್ ಸವಾರಿಯ 2ನೇ ದಿನಕ್ಕೆ ಸ್ವಾಗತ. ಗುಂಡ್ಲುಪೇಟೆಯಿಂದ ನಮ್ಮ ಮುಂದಿನ ಜಾಗಕ್ಕೆ ಸರಿಸುಮಾರು 20 ಕಿಲೋಮೀಟರ್ಗಳಿದ್ದವು. ಬೆಳಕಿನ ಸೂರ್ಯೋದಯ ಅದಾಗಲೇ ಆಗಿತ್ತು. ಮಂಜಿನ ವಾತಾವರಣದಿಂದ ಸ್ವಲ್ಪ ಚಳಿ ಇತ್ತು. ಹಾಗೆ ಹೋಟೆಲ್ಗೆ ಒಂದು ವಿದಾಯ ಹೇಳಿ ನಮ್ಮ ಸವಾರಿಯನ್ನು ಮುಂದುವರಿಸಿದೆವು. ಗುಂಡ್ಲುಪೇಟೆ ದಾಟಿದ ನಂತರ ನಮಗೆ ಕಾಣಸಿಗುವ ಸೂರ್ಯಕಾಂತಿ ತೋಟ ಗಾಳಿಯ ರಭಸಕ್ಕೆ ಕೈ ಬೀಸಿ ಕರೆಯುತ್ತಿತ್ತು. ತಂಪಾದ ವಾತಾವರಣದಿಂದ ಬೆಳಗಿನ ಸೌಂದರ್ಯಕ್ಕೆ ಮನಸೋತು ನಮ್ಮ ಪಯಣವನ್ನು ಮುಂದುವರಿಸಿದೆವು. ನಮ್ಮ ಮುಂದಿನ ನಿಲ್ದಾಣ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಸಮುದ್ರ ಮಟ್ಟಕ್ಕಿಂತ 4770 ಫೀಟ್ ಎತ್ತರದಲ್ಲಿದೆ. ಕೇವಲ ಪ್ರಾಕೃತಿಕ ಸೌಂದರ್ಯ ಮಾತ್ರವಲ್ಲದೆ ಪೌರಾಣಿಕ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಶ್ರೀಕೃಷ್ಣನ ದೇವಸ್ಥಾನವೆಂದು ಈ ಬೆಟ್ಟದ ತುದಿಯಲ್ಲಿ ನೆಲೆ ನಿಂತಿದೆ. ಅದುವೇ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ. ವರ್ಷದ 365 ದಿನವೂ ಕೂಡ ಈ ಬೆಟ್ಟ ಹಿಮದಿಂದ ಆವೃತವಾಗಿರುತ್ತದೆ ಅಂತೆ. ಹಾಗಾಗಿ ಈ ಬೆಟ್ಟಕ್ಕೆ ಹಿಮವದ್ ಎಂದು ಕರೆದಿದ್ದಾರಂತೆ. ಶ್ರೀಕೃಷ್ಣನ ಆಲಯವಿರುವುದರಿಂದ ಈ ಬೆಟ್ಟಕ್ಕೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಎಂದು ನಾಮ ಉಂಟಾಯಿತು. ಕರ್ನಾಟಕದ ಊಟಿ ಎಂದೇ ಪ್ರಸಿದ್ಧಿಗೊಂಡ ಜಾಗ ಅನೇಕ ಪ್ರಕೃತಿ ಪ್ರಿಯರನ್ನು ಮತ್ತು ಭಕ್ತರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿರುವಂತಹ ಜಾಗವಾದುದರಿಂದ ಬೆಟ್ಟದ ಬುಡದಿಂದ ತುದಿಯ ತನಕ ಹೋಗಲು ಸಾರಿಗೆ ಬಸ್ಸಿಗೆ ಮಾತ್ರ ಅನುಮತಿ ಇರುತ್ತದೆ. ಸ್ವಂತ ವಾಹನದ ಪ್ರವೇಶ ಈ ದೇವಾಲಯಕ್ಕೆ ಇಲ್ಲ. ಒಂದು ಚೀಟಿಗೆ ರೂಪಾಯಿ 70 ಪಾವತಿಸಬೇಕು. ಬೆಟ್ಟದ ಕೆಳಗಿನಿಂದ ಬೆಟ್ಟದ ತುದಿಯ ತನಕ ಬಸ್ಸಿನಲ್ಲಿ ಹೋದರೆ ಪುನಃ ತುದಿಯಿಂದ ಕೆಳಗಿನ ತನಕ ಬಸ್ಸಿನಲ್ಲಿಯೇ ಬರತಕ್ಕದ್ದು. ದೇವಸ್ಥಾನದ ಇತಿಹಾಸವನ್ನು ನೋಡಿದರೆ ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳು ಸ್ಥಾಪನೆ ಮಾಡಲಾದ ದೇವಸ್ಥಾನವೆನ್ನಲಾಗುತ್ತದೆ. ಅಗಸ್ತ್ಯ ಮಹರ್ಷಿಗಳು ತಪಸ್ಸಿನ ಮೂಲಕ ಶ್ರೀಕೃಷ್ಣನ ತಪಸ್ಸಿಗೊಲಿದು ಈ ಗೋವರ್ಧನಗಿರಿಯಲ್ಲಿ ನೆಲೆಸುತ್ತಾನೆ ಎಂದು ಇತಿಹಾಸ ಹೇಳುತ್ತದೆ. ಅಲ್ಲದೆ ತಾನು ನೆಲೆಸಿದ ಜಾಗವು ಯಾವತ್ತೂ ಹಿಮಮಯವಾಗಿರಬೇಕೆಂದು ಅಗಸ್ತ್ಯರಲ್ಲಿ ಹೇಳುತ್ತಾನೆ. ಅದಕ್ಕೆ ಒಪ್ಪಿ ಶ್ರೀಕೃಷ್ಣನು ದಂಪತಿ ಸಮೇತರಾಗಿ ಇಲ್ಲಿ ನೆಲೆಸಿದ್ದಾನಂತೆ.
ಸುಂದರ ಮನಮೋಹಕ ಪ್ರಕೃತಿ ಸೌಂದರ್ಯವನ್ನು ಒಳಗೊಂಡ ಜಾಗ. ದೇವಸ್ಥಾನ ಹೊಯ್ಸಳ ವಾಸ್ತುಶಿಲ್ಪವನ್ನು ಹೋಲುವಂತಿದೆ. ತಂಪಾದ ಗಾಳಿಗೆ ವಾತಾವರಣವು ಬದಲಾಗುತ್ತಾ ಇರುತ್ತದೆ. ಒಮ್ಮೆ ಹಿಮವು ಮಾಯವಾದರೆ ಅರೆ ಕ್ಷಣದಲ್ಲಿ ಪುನಃ ಹಿಮವು ಆವೃತವಾಗಿರುತ್ತದೆ. ಅಂತಹ ಒಂದು ಸುಂದರ ಜಾಗ ಈ ಹಿಮವತ್ ಗೋಪಾಲಸ್ವಾಮಿ ಬೆಟ್ಟ. ವನ್ಯಜೀವಿಗಳ ವಾಸಸ್ಥಾನವಾದುದರಿಂದ ಈ ಬೆಟ್ಟಕ್ಕೆ ಬೆಳಗ್ಗೆ 8:30ರಿಂದ ಸಂಜೆ 4ರವರೆಗೆ ಮಾತ್ರ ಪ್ರವೇಶ. ರಾತ್ರಿಯಲ್ಲಿ ಈ ಪ್ರದೇಶಕ್ಕೆ ಪ್ರವೇಶ ನಿಷೇಧಿಸಲಾಗಿದೆ. ಪ್ಲಾಸ್ಟಿಕ್ ವಸ್ತುಗಳು ಸಂಪೂರ್ಣ ನಿಷೇಧಿಸಲಾಗಿದೆ. ಬೆಟ್ಟದ ಹತ್ತಿರ ತಲುಪುತ್ತಿದ್ದಂತೆ ಸರತಿ ಸಾಲಿನಲ್ಲಿ ಬಂದು ಚೀಟಿಯನ್ನು ಪಡೆದು ಬಸ್ಸನ್ನು ಹತ್ತಬೇಕು. ಒಂದೊಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ವಾರಾಂತ್ಯದಲ್ಲಿ ಆದಷ್ಟು ಬೇಗನೆ ತಲುಪಿದರೆ ಉತ್ತಮ ಎಂದು ನನ್ನ ಅನಿಸಿಕೆ. ಯಾಕೆಂದರೆ ಬೆಳಗ್ಗೆ 8 ಗಂಟೆಗೆ ತಲುಪಿದ ನಮಗೆ ಬಸ್ಸು ಸಿಗುವಾಗ 9 ಕಳೆದಿದೆ. ಪುನಃ ಬೆಟ್ಟಕ್ಕೆ ಹೋಗಿ ತಿರುಗಿ ಬಂದು ನೋಡಿದರೆ ಜನಸಂದಣಿ ಬಹಳ ಇತ್ತು. ಅಲ್ಲಿಂದ ಮತ್ತೆ ನಾವು ನಮ್ಮ ಪ್ರಯಾಣವನ್ನು ಪುನಃ ಬೆಂಗಳೂರಿನ ಕಡೆಗೆ ಮಾಡಿದೆವು. ಗುಂಡ್ಲುಪೇಟೆಯ ಕಡೆಗೆ ಬರುವಾಗ ನಮ್ಮ ಕಣ್ಣಿಗೆ ಸುಂದರ ಸೂರ್ಯಕಾಂತಿಯ ತೋಟಗಳು ಕಾಣಸಿಗುತ್ತವೆ. ಬಹಳ ಸುಂದರವಾಗಿ ಸೂರ್ಯನ ತಾಪಕ್ಕೆ ನಕ್ಕು ಗಾಳಿಯ ರಭಸಕ್ಕೆ ನೃತ್ಯವಂತೆ ಮಾಡುವಂತೆ ಕಾಣುತ್ತಿತ್ತು. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತುಗಳನ್ನು ಕಳೆದು ಚಿತ್ರಣವನ್ನು ಚಿತ್ರಿಸಿ 2 ದಿನಗಳ ಬೈಕ್ ಸವಾರಿಯನ್ನು ಮೆಲುಕು ಹಾಕುತ್ತಾ ಮಧ್ಯಾಹ್ನದ ಭೋಜನವನ್ನು ಗುಂಡ್ಲುಪೇಟೆಯಲ್ಲಿ ಮುಗಿಸಿದೆವು. ಮಧ್ಯಾಹ್ನ ಸರಿಸುಮಾರು 1 ಗಂಟೆಯ ಹೊತ್ತಿಗೆ ನಮ್ಮ ಪ್ರಯಾಣವನ್ನು ಬೆಂಗಳೂರು ಕಡೆಗೆ ಮುಖ ಮಾಡಿದೆವು. ಹಾಗೆ ಬರುವಾಗ ನಮ್ಮ ಕಲ್ಪನೆ ನಂಜನಗೂಡು ಮಳವಳ್ಳಿ ಮಾರ್ಗವಾಗಿ ಬೆಂಗಳೂರು ತಲುಪಲು. ಮಳೆರಾಯನ ನಿರೀಕ್ಷೆಯಲ್ಲಿ 2 ದಿನದ ಒಂದು ಸುಂದರ ಬೈಕ್ ಸವಾರಿ, ಹೊಸ ಜಾಗ, ಹೊಸ ಜನ, ಹೊಸ ರುಚಿಗಳ ಅನುಭವದೊಂದಿಗೆ ಒಂದೊಳ್ಳೆ ಸ್ಮರಣೆಯೊಂದಿಗೆ ಈ ಬೈಕ್ ಸವಾರಿಗೆ ಒಂದು ಚುಕ್ಕಿಯನ್ನಿತ್ತೆವು. ಸರಿಸುಮಾರು 500 ಕಿಲೋಮೀಟರ್ಗಳ ಸವಾರಿ. ಚಳಿ, ಗಾಳಿ, ಮಳೆ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಸುಂದರ ಅನುಭವ. ಹಾಗೆ ಈ 3ನೇ ಸಂಚಿಕೆಯಲ್ಲಿ ಈ ಬೈಕ್ ಸವಾರಿಯ ಚಿತ್ರಣವನ್ನು ಕೊನೆಗೊಳಿಸುತ್ತಾ ಇದ್ದೇನೆ. ಸಂಚಿಕೆ 1, 2, 3ರನ್ನು ತಪ್ಪದೇ ವೀಕ್ಷಿಸಿ, ಪ್ರೋತ್ಸಾಹಿಸಿ. ದೃಶ್ಯದ ಕೊನೆಯಲ್ಲಿ ಒಂದು ಲೈಕ್, ಶೇರ್ ಮತ್ತು ವಾಹಿನಿಯ ಚಂದಾದಾರರಾಗಲು ಮರೆಯದಿರಿ. ನಿಮ್ಮ ಅನುಭವವನ್ನು ಕಮೆಂಟ್ಗಳ ಮೂಲಕ ತಿಳಿಸಿ. ಮತ್ತೊಂದು ದೃಶ್ಯದಲ್ಲಿ ಬರುತ್ತೇನೆ. ಅಲ್ಲಿಯವರೆಗೆ ನೀವು ನೋಡುತ್ತಾ ಇದ್ದೀರಿ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್. ಧನ್ಯವಾದಗಳು.